ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು. ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ತೀರಾ ವಿರಳ. ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಜೀವನದಲ್ಲಿ ಮಹತ್ವಾಕಾಂಕ್ಷೆಯಿಂದ ಕಾಣದ ಎತ್ತಿನಂತೆ ಸುತ್ತುವುದನ್ನೇ ನರಕ ಎನ್ನುತ್ತೇನೆ. ಮಹತ್ವಾಕಾಂಕ್ಷೆಯೇ ಜೀವನವನ್ನು ವಿಷಯುಕ್ತವನ್ನಾಗಿಸುತ್ತದೆ. ಮನುಷ್ಯನಿಗೆ ವಿವಿಧ ದೈಹಿಕ ರೋಗಗಳ, ಮಾನಸಿಕ ವಿಷಾದಗಳ ಪರಿಚಯವಿದೆ. ಮಹತ್ವಾಕಾಂಕ್ಷೆಗಿಂತ ದೊಡ್ಡ ರೋಗ ಯಾವುದೂ ಇಲ್ಲ. ಏಕೆಂದರೆ ಚಿತ್ತವು ಮಹತ್ವಾಕಾಂಕ್ಷೆಯ ತಾಪದಿಂದ ಉದ್ರೇಕಗೊಂಡರೆ ಅದಕ್ಕೆ ಶಾಂತತೆ, ಸಂಗೀತ ಹಾಗೂ ಆನಂದವನ್ನು ಹೊಂದುವ ಭಾಗ್ಯ ಇರುವುದಿಲ್ಲ. ಮಹತ್ವಾಕಾಂಕ್ಷೆಯು ಸ್ವಂತಿಕೆಯಿಂದ ಮಾತ್ರ ಲಭಿಸುವ ಫಲ. ಸ್ವಂತಿಕೆ ಇಲ್ಲದಿರುವುದೇ ಅಸ್ವಸ್ಥತೆ, ಸ್ವಂತಿಕೆಯಿಂದ ಇರುವುದೇ ಸ್ವಾಸ್ಥ್ಯವಿದ್ಯಂತೆ. ಯುವತಿಯೊಬ್ಬಳು ಕೇಳಿದಳು, ಈ ಮಹತ್ವಾಕಾಂಕ್ಷೆಯ ಮೂಲವೇನು? ನಾನು ಹೇಳಿದೆ, ಹೀನತೆಯ ಭಾವ. ಇರುವುದು ಸಾಲದು ಎಂಬ ಭಾವ. ನಿಶ್ಚಯವಾಗಿ ಹೀನತೆಯ ಭಾವ ಮತ್ತು ಮಹತ್ವಾಕಾಂಕ್ಷೆಯ ಚೇತನ ವಿರೋಧಾಭಾಸವಾಗಿ ಕಾಣುತ್ತದೆ. ವಾಸ್ತವವಾಗಿ ಇದು ವಿರೋಧಾಭಾಸವೇನೂ ಅಲ್ಲ. ಅವು ವಿರೋಧಿಗಳಲ್ಲ. ಒಂದೇ ಭಾವದಶೆಯ ಎರಡು ಮುಖಗಳು. ಒಂದು ಮುಖ ಹೀನತೆಯದು, ಇನ್ನೊಂದು ಮಹತ್ವಾಕಾಂಕ್ಷೆಯದು. ತನ್ನ ಹೀನತೆಯನ್ನು ಕಳೆದುಕೊಳ್ಳಬೇಕೆಂಬ ಶ್ರಮವೇ ಮಹತ್ವಾಕಾಂಕ್ಷೆಯಾಗಿ ಬಿಡುತ್ತದೆ. ಆದರೆ ಅತ್ಯಂತ ದುಬಾರಿಯಾದ ವಸ್ತ್ರಗಳನ್ನು ಧರಿಸುವುದರಿಂದ ಹೀನತಾ ಭಾವವನ್ನು ನಾಶಗೊಳಿಸಲು ಸಾಧ್ಯವಿಲ್ಲ, ತೊಡೆದು ಹಾಕಲೂ ಸಾಧ್ಯವಿಲ್ಲ. ಹೀಗಾಗಬಹುದು. ದುಬಾರಿಯಾದ ವಸ್ತ್ರಗಳನ್ನು ಧರಿಸುವುದರಿಂದ ಬೇರೆಯವರ ದೃಷ್ಟಿಯಿಂದ ಮುಚ್ಚಡಬಹುದು. ಆದರೆ ನಿರಂತರವಾಗಿ ಅದು ನಿಮಗೆ ದರ್ಶನವನ್ನು ಇಯುತ್ತಿರುತ್ತದೆ. ವಸ್ತ್ರವನ್ನು ಧರಿಸಿದಾಕ್ಷಣ ಬೇರೆಯವರ ಕಣ್ಣಿಗೆ ನಗ್ನನಾಗಿ ಕಾಣದಿರಬಹುದು. ಆದರೆ ನಿಮ್ಮ ಸಮಕ್ಷಮದಲ್ಲಿ ನಗ್ನತೆಯು ಇದ್ದೇ ಇರುತ್ತದೆ. ಕಾರಣವಿಷ್ಟೇ, ನಿಮ್ಮ ಸಫಲತೆಯ ಮೆರುಗನ್ನು ಇನ್ನೊಬ್ಬರ ಕಣ್ಣಲ್ಲಿ ಕಂಡಷ್ಟು ನಿಮ್ಮೊಳಗೆ ಅದಕ್ಕಿಂತ ಹೆಚ್ಚಿನ ಸಫಲತೆಯನ್ನು ಹೇಗೆ ಪಡೆಯಬೇಕೆಂಬ ಚಿಂತೆ ನಿಮ್ಮನ್ನು ಕಾಡುತ್ತಿರುತ್ತದೆ. ಜೀವನದ ಯಾವುದೇ ಸಮಸ್ಯೆಯನ್ನು ತಪ್ಪು ತಿಳುವಳಿಕೆಯಿಂದ ಪರಿಹರಿಸಿದಾಗ ಆಗುವ ಪರಿಣಾಮ ಇಷ್ಟೇ. ಯಾವುದೇ ಸಮಸ್ಯೆಯ ಪರಿಹಾರವು ಅದಕ್ಕಿಂತ ದೊಡ್ಡದಾದ ಸಮಸ್ಯೆಗಳ ಹೊರೆಯೊಂದಿಗೆ ಬರುತ್ತದೆ. ಯಾವುದೇ ರೋಗವನ್ನು ಮುಚ್ಚಿಡುವುದರಿಂದ ಆ ರೋಗ ವಾಸಿಯಾಗುವುದಿಲ್ಲ. ಹಾಗೂ ಮುಚ್ಚಿಟ್ಟಲ್ಲಿ ಆ ರೋಗ ಉಲ್ಬಣವಾಗುತ್ತದೆಯೇ ವಿನಃ ನಿವಾರಣೆಯಾಗುವುದಿಲ್ಲ. ಮಹತ್ವಾಕಾಂಕ್ಷೆಯಿಂದ ತುಂಬಿ ಹೋಗಲು ಚಿತ್ತವು ತನ್ನ ಹೀನ ಭಾವನೆಯ ನರಳುವಿಕೆಯನ್ನು ಮರೆಯುವುದಕ್ಕೆ ಮತ್ತು ಮುಚ್ಚಿಡುವುದಕ್ಕೆ ಮಾಡುವ ಪ್ರಯಾಸವೇ ಮೂಲ. ಮಹತ್ವಾಕಾಂಕ್ಷೆ ಇದ್ದಾಗ ತನ್ನನ್ನು ತಾನೇ ಮರೆಯುವುದು ಸುಲಭ. ಈ ಮಹತ್ವಾಕಾಂಕ್ಷೆಯು ಸಂಸಾರದ್ದಾಗಿರಬಹುದು, ಮೋಕ್ಷದ್ದಾಗಿರಬಹುದು, ಅಥವಾ
ಸಮಾಜಕ್ಕಾಗಿರಬಹುದು, ವ್ಯತ್ಯಾಸವೇನೂ ಇಲ್ಲ. ಮಹತ್ವಾಕಾಂಕ್ಷೆಯು ಒಂದು ಮಾದಕ ವಸ್ತುವಿದ್ದಂತೆ. ಅದರ ನಶೆಯು ಆತ್ಮವನ್ನು ಮರೆಯುವಂತೆ ಮಾಡುತ್ತದೆ. ಆದರೆ ವ್ಯಕ್ತಿಯು ನಶೆಯ ಆಸರೆಗೆ ಅಧೀನನಾದಲ್ಲಿ ಮಾದಕತೆಯಿಂದ ಇರಲು ಚಿತ್ತವು ಹೆಚ್ಚಿನ ನಶೆ ಅಥವಾ ನಶೆಯ ವಸ್ತುವನ್ನು ಬಯಸುತ್ತದೆ. ಚಿತ್ತವು ನಶೆಯಿಂದಿರಲು ಹೊಸ ಹೊಸ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ಅನಿವಾರ್ಯವಾಗುತ್ತದೆ. ಇದರಿಂದ ಮಹತ್ವಾಕಾಂಕ್ಷೆಯು ಹೆಚ್ಚುತ್ತಲೇ ಹೋಗುತ್ತದೆ. ವ್ಯಕ್ತಿಯು ಎಲ್ಲಿಯವರೆಗೆ ತನ್ನ ವಾಸ್ತವಿಕತೆಯಿಂದ ದೂರವಿರುತ್ತಾನೋ ಅಲ್ಲಿಯವರೆಗೆ ಒಂದಲ್ಲ ಒಂದು ರೂಪದ ಮಹತ್ವಾಕಾಂಕ್ಷೆಯ ರೋಗದಿಂದ ನರಳುತ್ತಿರುತ್ತಾನೆ. ವಾಸ್ತವದಿಂದ ದೂರವಿರುವ ಆಕಾಂಕ್ಷೆ ಇದ್ದಾಗ ವಾಸ್ತವವನ್ನು ಮರೆಯುತ್ತಾನೆ ಹಾಗೂ ಮುಚ್ಚಿಡುತ್ತಾನೆ. ಯಾವುದಾದರೂ ಒಂದನ್ನು ಮರೆತರೆ ಅದರಿಂದ ಮುಕ್ತರಾದಂತೆ ಆಗುವುದೇನು? ಯಾವುದನ್ನಾದರೂ ಮರೆಯುವುದು ಅದಕ್ಕೆ ಪರಿಹಾರ ಕಂಡುಕೊಂಡಂತೇನು? ಇಲ್ಲ. ಹೀನತಾ ಭಾವನೆಯನ್ನು ಮರೆಯುವುದು, ಮುಚ್ಚಿಡುವುದು ಹೀನತೆಯಿಂದ ಮುಕ್ತಿ ಹೊಂದಿದಂತಲ್ಲ. ಹೀಗಾಗುವುದು ಎಂದುಕೊಂಡಲ್ಲಿ ಅದು ಸಂಪೂರ್ಣ ಅಪ್ರಬುದ್ಧ ಪ್ರತಿಕ್ರಿಯೆಯಷ್ಟೇ. ಔಷಧಿಗಳ ಜಾತಿಗಳು ಹೆಚ್ಚಿದಂತೆಲ್ಲ ರೋಗಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಮಹತ್ವಾಕಾಂಕ್ಷೆಯ ಚಿತ್ತದ ಒಂದೊಂದು ಸಫಲತೆಯು ಆತ್ಮಘಾತುಕವಾಗುತ್ತದೆ. ಮಾನವನ ಸಮಗ್ರ ಇತಿಹಾಸದಲ್ಲಿ ರೋಗಗ್ರಸ್ತ ಅವಸ್ಥೆಯಲ್ಲಿ ಇರುವವರೇ ತುಂಬಿದ್ದಾರೆ. ತೈಮೂರ್, ಸಿಕಂದರ್, ಹಿಟ್ಲರ್ ಇವರೆಲ್ಲ ಇನ್ನೇನು? ದಯವಿಟ್ಟು ನಗಬೇಡಿ. ರೋಗಗ್ರಸ್ತರನ್ನು ನೋಡಿ ನಗುವುದು ಸಭ್ಯತೆಯಲ್ಲ. ಆದಾಗ್ಯೂ ನಗುವುದು ಉಚಿತವೇ. ಏಕೆಂದರೆ ಈ ರೋಗದ ಕೀಟಾಣುಗಳು ನಮ್ಮೆಲ್ಲರಲ್ಲಿಯೂ ಇವೆ. ನಾವು ಸಹ ಅದೇ ವಂಶದವರೇ. ವ್ಯಕ್ತಿ ಮಾತ್ರವೇ ಅಲ್ಲ, ಸಂಪೂರ್ಣ ಮಾನವ ಕುಲವೇ ಮಹತ್ವಾಕಾಂಕ್ಷೆಯ ರೋಗಪೀಡಿತವಾಗಿದೆ. ಆದುದರಿಂದಲೇ ಈ ಮಹಾರೋಗವು ನಮ್ಮ ದೃಷ್ಟಿಗೆ ಕಂಡುಬರುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ಮಾನಸಿಕ ಸ್ವಾಸ್ಥ್ಯವೇ ಮಹತ್ವಾಕಾಂಕ್ಷೆಯಿಂದ ಮುಕ್ತರಾದ ಲಕ್ಷಣ. ಮಹತ್ವಾಕಾಂಕ್ಷೆಯು ರೋಗವಾಗಿರುವುದರಿಂದಲೇ ಅದು ವಿಧ್ವಂಸಕವಾಗಿದೆ. ರೋಗ ಯಾವಾಗಲೂ ಮೃತ್ಯುವಿನ ಸಂಗಾತಿ. ನಾವು ಏನೇನೋ ಆಗಬೇಕೆಂಬ ಆತುರದಲ್ಲಿರುವ ವ್ಯಕ್ತಿಗೆ ಅರ್ಥವಾಗುವುದೇ ಇಲ್ಲ ತಾನು ಏತಕ್ಕಾಗಿ ಓಡುತ್ತಿರುವನೋ ಅದೇ ತಾನು ಎಂದು. ತನ್ನನ್ನು ತಾನೇ ಅರಿಯುವ ಅಭಾವವಿರುವುದರಿಂದಲೇ ಎಲ್ಲ ಹೀನತಾ ಭಾವಗಳ ಕೇಂದ್ರಬಿಂದು. ಅಭಾವಗಳಿಂದ ಮುಕ್ತಿ ಪಡೆಯಲು ಆತ್ಮಜ್ಞಾನದ ವಿನಃ ಬೇರಾವ ದಾರಿಯೂ ಇಲ್ಲ. ಮಹತ್ವಾಕಾಂಕ್ಷೆಗಳನ್ನಷ್ಟೇ ಅಲ್ಲ, ಬೇರಾವುದೇ ಅಭಾವಗಳಿದ್ದರೂ ಅವನ್ನು ಆತ್ಮಜ್ಞಾನವೊಂದೇ ನಿರ್ನಾಮ ಮಾಡಬಲ್ಲದು. ಅದಕ್ಕೋಸ್ಕರ ಚಿತ್ತದಿಂದ ಎಲ್ಲ ಮಹತ್ವಾಕಾಂಕ್ಷೆಗಳನ್ನು ತೊಲಗಿಸುವುದು ಅತ್ಯವಶ್ಯಕ. ತೈಮೂರ್ ಮತ್ತು ಬೈಜದ್ ನಡುವೆ ನಡೆದ ಒಂದು ಚರ್ಚೆಯು ನನಗೀಗ ನೆನಪಿಗೆ ಬರುತ್ತಿದೆ. ಸುಲ್ತಾನ ಬೈಜದ್ ಯುದ್ಧದಲ್ಲಿ ಪರಾಜಿತನಾಗಿದ್ದ. ಗೆದ್ದ ತೈಮೂರನ ಮುಂದೆ ಅವನನ್ನು ಬಂಧಿಸಿ ಕರೆತರಲಾಗಿತ್ತು. ಆತನನ್ನು ನೋಡಿ ವಿನಾಕಾರಣ ತೈಮೂರನು ನಗಲಾರಂಭಿಸಿದನು. ಇದರಿಂದ ಅವಮಾನಗೊಂಡ ಬೈಜದ್ ಬಹಳ ಅಭಿಮಾನದಿಂದ ತಲೆ ಎತ್ತಿ ಹೇಳಿದ, ಯುದ್ಧರಂಗದಲ್ಲಿ ಗೆದ್ದೆನೆಂದು ಇಷ್ಟೊಂದು ಗರ್ವ ಬೇಡ ತೈಮೂರ್. ನೆನಪಿರಲಿ, ಮತ್ತೊಬ್ಬರ ಸೋಲನ್ನು ಕಂಡು ನಗುವವನು ಒಂದು ದಿನ ಸ್ವತಃ ತನ್ನದೇ ಸೋಲಿನ ಬಗ್ಗೆ ಕಣ್ಣೀರು ಹರಿಸಬೇಕಾಗುತ್ತದೆ. ಸುಲ್ತಾನ್ ಬೈಜದ್ ಒಕ್ಕಣ್ಣ ಮತ್ತು ಸುಲ್ತಾನ್ ತೈಮೂರನು ಕುಂಟ. ಒಕ್ಕಣ್ಣ ಬೈಜದ್ ಮಾತುಗಳು ಕುಂಟ ತೈಮೂರನ ನಗುವನ್ನು ಇಮ್ಮಡಿಗೊಳಿಸಿತು. ಹಾಗೂ ಆತ ಹೇಳಿದ, ಈ ಚಿಕ್ಕ ಗೆಲುವಿಗೆ ನಗುವ ಮೂರ್ಖ ನಾನೆಂದು ತಿಳಿಯಬೇಡ. ನಾನು
ನನ್ನ ಮತ್ತು ನಿನ್ನ ಸ್ಥಿತಿಯನ್ನು ನೋಡಿ ನಗುತ್ತಿದ್ದೇನೆ. ನೋಡು, ನಾನು ಒಕ್ಕಣ್ಣ, ನೀನು ಕುಂಟ. ನನ್ನಂತಹ ಕುಂಟ, ನಿನ್ನಂತಹ ಒಕ್ಕಣ್ಣನಿಗೆ ದೇವರು ರಾಜ ಪದವಿಯನ್ನೇಕೆ ಕೊಟ್ಟಿರಬಹುದು ಎಂದು ಯೋಚಿಸಿ ನಗು ಬರುತ್ತಿದೆ. ನಾನು ಸ್ಮಶಾನದಲ್ಲಿ ಮಲಗಿರುವ ತೈಮೂರನಿಗೆ ಹೇಳಲು ಇಚ್ಛಿಸುತ್ತೇನೆ, ಇದು ದೇವರ ತಪ್ಪಲ್ಲ. ವಾಸ್ತವವಾಗಿ ಕುಂಟರು ಒಕ್ಕಣ್ಣರ ಹೊರತು ಬೇರೆ ಯಾರಿಗೂ ರಾಜಪದವಿಯಲ್ಲಿ ಆಸಕ್ತಿಯೇ ಇರುವುದಿಲ್ಲ. ಇದು ಸತ್ಯವಲ್ಲವೇನು? ಎಂದು ಮನುಷ್ಯರ ಚಿತ್ತವು ಸ್ವಸ್ಥವಾಗುವುದು ಅಂದು ರಾಜಪದವಿಯೇ ದೊರೆತಂತಲ್ಲವೇನು? ಸ್ವಸ್ಥರಾದವರು ರಾಜಪದವಿಯ ಹಂಬಲವನ್ನೂ ಸಹ ಬಿಡುತ್ತಲೇ ಇಲ್ಲವೇನು? ಮನುಷ್ಯ ಯಾವುದೊಂದು ಹೀನತೆಯನ್ನು ಕಂಡಾಗಲೂ ಅದರಿಂದ ಪಲಾಯನ ಮಾಡಲು ಯತ್ನಿಸುತ್ತಾನೆ. ಅವನು ಆ ಹೀನತೆಯ ತದ್ವಿರುದ್ಧ ದಿಶೆಯಲ್ಲೇ ಓಡುತ್ತಿರುತ್ತಾನೆ. ತಪ್ಪಾಗುವುದು ಇಲ್ಲೇ. ಪ್ರತಿ ಹೀನತಾ ಭಾವವು ಅಂತರಾಳದಲ್ಲಿರುವ ಅಭಾವದ ಸೂಚನೆಯಷ್ಟೇ. ಪ್ರತಿ ವ್ಯಕ್ತಿಯಲ್ಲಿಯೂ ಆಂತರಿಕ ಅಭಾವ ಇದ್ದೇ ಇದೆ. ಒಂದು ವಿಧವಾದ ಶೂನ್ಯತೆ ಪ್ರತಿಯೊಬ್ಬರಿಗೂ ಅನುಭವವಾಗಿಯೇ ಇರುತ್ತದೆ. ಈ ಆಂತರಿಕ ಶೂನ್ಯತೆಯ ಅನುಭವವೇ ಬ್ರಹ್ಮತ್ವದಿಂದ ತುಂಬುವ ಕ್ರಿಯೆಯನ್ನು ಆರಂಭಿಸುತ್ತದೆ. ಯೋಚಿಸಿ, ಆಂತರಿಕ ಶೂನ್ಯತೆಯ ಪ್ರಪಾತವನ್ನು ಬ್ರಹ್ಮತ್ವದಿಂದ ಹೇಗೆ ತಾನೇ ತುಂಬಲು ಸಾಧ್ಯ? ಯಾವುದು ಬ್ರಹ್ಮತ್ವವೋ ಅದು ಯಾವುದೇ ಆಂತರಿಕ ಶೂನ್ಯತೆಯನ್ನು ತುಂಬಲು ಅಸಮರ್ಥವಾಗುವುದು. ಎಲ್ಲವೂ ಬ್ರಹ್ಮತ್ವವೇ. ಧನ, ಪದವಿ, ಗುಣ, ಪ್ರತಿಭೆ, ಧರ್ಮ, ಪುಣ್ಯ, ತ್ಯಾಗ, ಜ್ಞಾನ, ಮೋಕ್ಷ, ಪರಮಾತ್ಮ. ಹೀಗಿದ್ದಲ್ಲಿ ಆಂತರಿಕವೆಂದರೇನು? ಬ್ರಹ್ಮತ್ವದ ಅಭಾವ, ಅದಿಲ್ಲದಿರುವಿಕೆ. ಶೂನ್ಯತೆಯನ್ನು ಬಿಟ್ಟು ಆಂತರಿಕದಲ್ಲಿ ಬೇರೇನೂ ಇರಲು ಸಾಧ್ಯವಿಲ್ಲ. ಹಾಗಾಗಿಯೇ ಹೇಳುತ್ತೇನೆ, ಶೂನ್ಯತೆಯಿಂದ ಪಲಾಯನ ತನ್ನಿಂದಲೇ ತಾನು ದೂರ ಸರಿದಂತೆ. ಈ ರೀತಿಯ ಓಟ ತನ್ನ ನಿಜತ್ವಕ್ಕೆ ಬೆನ್ನು ತೋರಿದಂತೆ. ಓಡುವುದನ್ನು ನಿಲ್ಲಿಸಿ ಅದರಲ್ಲೇ ಜೀವಿಸಿ ಎಚ್ಚರದಿಂದ ಇರುವುದೇ ಫಲಕಾರಿಯಾಗುತ್ತದೆ. ಯಾವ ವ್ಯಕ್ತಿಯು ಅದರಲ್ಲಿ ಜೀವಿಸಲು ಮತ್ತು ಎಚ್ಚರದಿಂದಿರಲು ಸಾಹಸ ಮಾಡುತ್ತಾನೋ ಅವನು ಆ ಶೂನ್ಯದಲ್ಲೇ ಪೂರ್ಣತ್ವವನ್ನು ಹೊಂದುತ್ತಾನೆ. ಆತನಿಗೆ ಶೂನ್ಯತೆಯೇ ಪರಮಸಿದ್ಧಿಯ ಹೆಬ್ಬಾಗಿಲಾಗುತ್ತದೆ. ಆತನಿಗೆ ಶೂನ್ಯದಲ್ಲಿಯೇ ಸರ್ವಸ್ವವು ಲಭಿಸುತ್ತದೆ. ಆ ಶೂನ್ಯವೇ ಸತ್ಯ, ಸತ್ಯವೇ ಪರಮಾತ್ಮ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.